ನಮಸ್ಕಾರ ರೈತ ಮಿತ್ರರೇ. ಸೋಯಾಬೀನ್ ಹೊಲದಲ್ಲಿ ಕೇವಲ 8ರಿಂದ 10 ಕ್ವಿಂಟಲ್ ಇಳುವರಿಯನ್ನು ಪಡೆದು ನೀವು ನಷ್ಟ ಅನುಭವಿಸುತ್ತಿದ್ದೀರಾ? ಹಾಗಾದರೆ ಇವತ್ತಿನ ವಿಡಿಯೋ ಪೂರ್ಣವಾಗಿ ನಿಮಗಾಗಿ. ಈ ವಿಷಯ ಸರಳ ಟಿಪ್ಸ್ ಅನುಸರಿಸಿದರೆ ಸಾಕು, ನೀವು ಕೂಡ ನಿಮ್ಮ ಸೋಯಾಬೀನ್ ಬೆಳೆಯಲ್ಲಿ ಎಕರೆಗೆ ಬರೋಬ್ಬರಿ 18 ಕ್ವಿಂಟಲ್ವರೆಗೂ ಕೂಡ ಇಳುವರಿಯನ್ನು ನೀವು ಇಲ್ಲಿ ಪಡೆಯಬಹುದು. ಆ ಒಂದು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲನೇದು ಅತ್ಯಂತ ಪ್ರಮುಖವಾದ ಅಂಶವೆಂದರೆ ಸುಧಾರಿತ ತಳಿಗಳ ಬೀಜಗಳ ಆಯ್ಕೆ. ನಮ್ಮ ಪ್ರದೇಶಕ್ಕೆ ಹೊಂದಿಕೊಳ್ಳುವಂಥ ಹೆಚ್ಚು ಇಳುವರಿ ನೀಡುವಂಥ ಪ್ರಮಾಣೀಕೃತ ಬೀಜಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡುವ ಮುನ್ನ ಬೀಜೋಪಚಾರಕ್ಕೂ ಅಷ್ಟೇ ಮಹತ್ವವನ್ನು ನಾವು ಇಲ್ಲಿ ಕೊಡಬೇಕು. ಇದು ರೋಗ, ಬೇರಿನ ಬೆಳವಣಿಗೆ, ಕೀಟ ಬಾಧೆಯನ್ನು ಆರಂಭದಲ್ಲಿ ತಡೆಗಟ್ಟುತ್ತದೆ. ನೀವು ಕೊಟ್ಟಿರ್ತಕ್ಕಂಥ ಔಷಧಿಯನ್ನು ನಾವು ಮಿಕ್ಸ್ ಮಾಡದೆ ಹಾಗೆ ತರಾತುರಿಯಲ್ಲಿ ಬಿತ್ತನೆಯನ್ನು ಮಾಡಬಾರ್ದು. ಸಾಲಿನಿಂದ ಸಾಲಿಗೆ, ಸಾಲಿನ ಅಂತರ, ಬೀಜಗಳ ಎಕರೆವಾರು ಇಷ್ಟ ಬೀಜ ನಾವು ಬಿತ್ತಬೇಕು ಅಂತಕ್ಕಂಥದ್ದನ್ನು ನಾವು ನೆನಪಿನಲ್ಲಿಡಬೇಕಾಗುತ್ತೆ. ಎರಡನೇದಾಗಿ ಮಣ್ಣಿನ ಪರೀಕ್ಷೆ. ನಮ್ಮ ಮಣ್ಣು ಆರೋಗ್ಯಯುತವಾಗಿ ಫಲವತ್ತಾಗಿ ಇರಬೇಕು. ಸಾರಜನಕ ಮತ್ತು ರಂಜಕದ ಅವಶ್ಯಕತೆ ಹೆಚ್ಚಿರ್ತದೆ. ಕೇವಲ ಯೋಚನೆ ಮಾಡದೆ ಯಾವುದೋ ಬೇಕಾದ ಗೊಬ್ಬರಗಳನ್ನು ನಾವು ಹಾಕಬಾರ್ದು. ಹೂ ಬಿಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಫೆರಸ್, ಮ್ಯಾಂಗನೀಸ್, ಬೋರಾನ್ ಮುಂತಾದ ಒಂದು ಸಿಂಪಡಣೆಗಳನ್ನು ಕೂಡ ಗಿಡಗಳಿಗೆ ಸಿಂಪಡಣೆ ಮಾಡಿದರೆ ಕಾಯಿಗಳು ಸಂಖ್ಯೆ ಹೆಚ್ಚಾಗಿ ನಮ್ಮ ಇಳುವರಿ ದುಪ್ಪಟ್ಟಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮೂರನೇದಾಗಿ ಪ್ರಮುಖವಾಗಿ ನಾವು ಕಸವನ್ನು ನಾವು ಆರಂಭದಲ್ಲಿ 30ರಿಂದ 40 ದಿವಸದೊಳಗಾಗಿ ನಮ್ಮ ಹೊಲದಲ್ಲಿ ಯಾವುದೇ ಒಂದು ಕಳೆ ಇರಬಾರ್ದು. ಕಳೆ ಮುಕ್ತ ಒಂದು ಬೆಳೆಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆಯೇ ಹಳದಿ ಅಥವಾ ಇತರ ಕೀಟ ರೋಗಗಳು, ಈ ಶಿಲೀಂಧ್ರ ರೋಗಗಳು, ಇವುಗಳೆಲ್ಲ ಬಾಧೆ 45 ದಿವಸದ ನಂತರ ಬರ್ತಿದೆ. ಅದಕ್ಕಾಗಿ ನಾವು ಸೂಕ್ಷ್ಮವಾಗಿ ತಿಳಿದುಕೊಂಡು ಅದನ್ನು ಕೂಡ ನಾವು ನಿಯಂತ್ರಣವನ್ನು ಮಾಡಬೇಕಾಗುತ್ತೆ. ಬಿತ್ತಿದ ಒಂದು 8ನೇ 9ನೇ ದಿವಸಿಗೆ ಈ ಥರ ಬಂದಿದೆ ಸ್ನೇಹಿತರೆ. ಇದು ಯಾವ ರೀತಿ ಬಂದಿದೆ ನೋಡಿ. ಯಾವುದೇ ಒಂದು ಕೀಟ ಏನು ಹಾನಿ ಒಳಗಾಗಿರ್ಕಿಲ್ಲ. ಸದ್ಯಕ್ಕೆ ಈಗ ನಮ್ಮ ಸೋಯಾಬೀನ್ ಬೆಳೆಯಲ್ಲಿ ಈಗ ಸದ್ಯ ಕೀಟ, ಈ ಹುಳು ಎಲೆಗಳನ್ನು ತಿಂತಾ ಇವೆ. ಅದಕ್ಕಾಗಿ ಈ ಒಂದು ಸ್ಪ್ರೇಯನ್ನು ಕೈಗೊಳ್ತಾ ಇದ್ದೀನಿ. ಮುಖ್ಯವಾಗಿ ಬೆಳೆಯಬೇಕಾದರೆ ನಮ್ಮ ಭೂಮಿಯಲ್ಲಿ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಅಂತಕ್ಕಂಥದ್ದು ಹೆಚ್ಚಿಗೆ ಇದ್ದರೆ ಸ್ನೇಹಿತರೆ ಸಾಕಷ್ಟು ಇಳುವರಿಯನ್ನು ನಾವು ಯಾವುದೇ ಬೆಳೆ ಮಾಡಿದರೂ ಕೂಡ ಪಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು, ಈ ರೀತಿ ನಮ್ಮ ಒಂದು ಸೋಯಾಬೀನ್ ಬೆಳೆಯನ್ನು ನೀವು ಇಲ್ಲಿ ಸ್ವತಃ ಈಗ ನಾವು ಇಲ್ಲಿ ಒಂದು ಯಾವುದೇ ಕಳೆ ನಾಶಕವನ್ನು ಕೂಡ ಸ್ಪ್ರೇ ಮಾಡಿಲ್ಲ. ಹೀಗಾಗಿ ನಮ್ಮ ಆಳುಗಳಿಂದ ತುರ್ಕಿ ಸಹಾಯದಿಂದ ಇಲ್ಲಿ ನೋಡ್ಬೋದು ಇಷ್ಟೊಂದು ಜನ ಇಲ್ಲಿ ನಮಗೆ ಕಳೆ ತೆಗಿತಾ ಇದ್ದಾರೆ. ಹೀಗಾಗಿ ಇದು ಉತ್ತಮವಾಗಿ ಬಂದಿದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ನಾನು ಸಾಕಷ್ಟು ರೈತಪರ ವಿಡಿಯೋಗಳನ್ನು, ರೈತ ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲಿನಿಂದಲೂ ಕೂಡ ಹಾಕ್ತಾ ಬಂದಿರ್ತೀನಿ. 24ನೇ ದಿವಸದ ಇವತ್ತಿಗೆ ಮೇ 28ನೇ ತಾರೀಕು ಬಿತ್ತನೆ ಆಗಿದ್ದು, ತಳಗೊಬ್ಬರವಾಗಿ ನಾವು ಇಲ್ಲಿ 20-20-0-13 ಇಲ್ಲಿ ತಳಗೊಬ್ಬರವಾಗಿ ಕೊಟ್ಟಿದ್ದೀವಿ. ಇನ್ನು 3-4 ಸ್ಪ್ರೇಗಳಿಂದ ನಾವು ಇದನ್ನು ಒಂದು ಉತ್ತಮವಾದ ಇಳುವರಿ, ಒಂದು ಎಕರೆಗೆ 15 ಕ್ವಿಂಟಲ್ಗಿಂತಲೂ ಹೆಚ್ಚಿಗೆ ಒಂದು ನಿರೀಕ್ಷೆಯನ್ನು ನಾನು ಇಟ್ಕೊಂಡು ಬೆಳೀತಾಯಿದ್ದೀನಿ. ಪ್ರತಿ ಬಾರಿ ಒಂದು ಇಳುವರಿಯನ್ನು ಪಡಿಬೇಕಾದ್ರೆ ಇಲ್ಲಿ ನಾವು ಒಂದು ಎಕರೆಗೆ 15 ಕ್ವಿಂಟಲ್ ಮೇಲೆ ನಮ್ಮ ಒಂದು ಇಳುವರಿಯನ್ನು ನಾವು ಟಾರ್ಗೆಟ್ ಆಗಿಸ್ಕೊಂಡು ಬೆಳೆ ಬೆಳೀತಿರ್ತೀವಿ. ಹೆಚ್ಚು ಕಡಿಮೆ ಒಂದು 4ರಿಂದ 5 ಸ್ಪ್ರೇಗಳನ್ನು ನಾವು ಇಲ್ಲಿ ಈ ಬೆಳೆಗೆ ಕೈಗೊಳ್ತೀವಿ. ಇಲ್ಲಿ ನೋಡ್ಬೋದು, ಈ ಕೀಟದ ಹಾವಳಿ ಜಾಸ್ತಿ ಆಗಿದೆ ಈಗಾಗಲೇ. ಇದಕ್ಕೆ ನಾವು ಒಂದು ಕೀಟನಾಶಕ ಹಾಗೂ NPK 19-19, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಆಮೇಲೆ ಹುಮಿ ಪವರ್ ಅಂತ ಹೇಳಿ ಒಂದು ಔಷಧಿಯನ್ನು ನಾವೀಗ ಸಿಂಪಡಣೆಯನ್ನು ಮಾಡ್ತಾಯಿದ್ದೀವಿ. ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ ಸ್ನೇಹಿತರೆ, ಇಲ್ಲಿ ನಾವು ಬಿತ್ತನೆ ಮಾಡಿದ ಟೈಮಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಳೆನೂ ಇಲ್ಲ, ಏನೂ ಇಲ್ಲ. ಇದಕ್ಕೆ ಏನು ಸೀಕ್ರೆಟ್ ಇದು, ಯಾಕೆ ಇದು ಬಾಡ್ತಾ ಇಲ್ಲ, ಒಣಗ್ತಾ ಇಲ್ಲ ಅಂತ ನಿಮಗೂ ಅನಿಸಿರ್ಬೋದು. ಇಲ್ಲಿ ನಾವು ಬೇಸಿಗೆ ಟೈಮ್ ಒಳಗೆ ಒಂದು ಕೆಲಸ ಮಾಡಿದ್ವಿ. ಕಬ್ಬ ಕಟಾವು ಆದ ನಂತರ ಕೋಲಿಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ರೌದಿಯನ್ನು, ಸ್ವಾಗಿಯನ್ನು ಎಲ್ಲ ನಾವು ಇಲ್ಲಿ ಭೂಮಿಗೆ ಪುಡಿ ಮಾಡಿಸಿ ಅಲ್ಲೇ ಮಲ್ಚ್ ಮಾಡಿದ್ವಿ. ಹೀಗಾಗಿ ಅದರ ಜೊತೆಗೆ ನಾವು ಅಲ್ಲಿ ಸೋಯಾಬೀನ್ ಆಯಿತು, ಈ ದ್ವಿದಳ ಧಾನ್ಯ, ಈ ಹಸಿರೆಲೆ ಗೊಬ್ಬರ, ಈ ರೀತಿ ಎಲ್ಲ ಸೆಣಬು ಎಲ್ಲವನ್ನು ಮಾಡಿ ಅದನ್ನು ಮತ್ತೆ ಭೂಮಿಗೆ ಸೇರಿಸಿ ಆಳವಾಗಿ ಉಳುಮೆ ಮಾಡಿಕೊಂಡು ಈ ರೀತಿ ನಾವು ಒಂದು ಬಿತ್ತನೆ ಮಾಡಿದ್ದೀವಿ. ಅದಕ್ಕಾಗಿ ಇಲ್ಲಿ ತೇವಾಂಶವನ್ನು ಇಂಥ ಬರಗಾಲ ಮಳೆ ಆಗದೇ ಇದ್ದರೂ ಕೂಡ ಇಲ್ಲಿ ನಮಗೆ ಈ ರೀತಿ ಒಂದು ಹಸಿರಾಗಿ ನಮ್ಮ ಬೆಳೆ ಇದೆ ಅನ್ಬೋದು ಸ್ನೇಹಿತರೆ. ನಾವು ಕೇವಲ ಇಲ್ಲಿ ಬಳಸಿದ ಬೀಜದ ಪ್ರಮಾಣ ನೀವು ಕೇಳಿದರೆ ಒಂದು ಎಕರೆಗೆ ನಾವು ಇಲ್ಲಿ 22 kg ಅಂತೆ ಬಿತ್ತನೆಯನ್ನು ಬೀಜವನ್ನು ಬಳಸಿದ್ದೀವಿ.
22 kg ಫುಲೆ ಸಂಗಮ 726 KDS ಅಂತ ಬರ್ತೈತೆ ನೋಡಿ ಸ್ನೇಹಿತರೆ. ಆ ಒಂದು ತಳಿ ಇದು ಈ ರೀತಿ ಬಂದಿದೆ. 24 ದಿವಸ ಆಯಿತು ಇವತ್ತಿಗೆ ಇದನ್ನು ನಾವು ಬಿತ್ತನೆ ಮಾಡಿ. ಈ ರೀತಿ ಇದೆ. ಈಗ ಸ್ವಲ್ಪ ಅಲ್ಲಿ ಕೀಟಗಳ ಬಾಧೆ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಅದಕ್ಕಾಗಿ ನಾವು ಇಲ್ಲಿ ಈ ಸ್ಪ್ರೇಯನ್ನು ಕೈಗೊಂಡಿದ್ದೀವಿ. ಇದು 24 ದಿವಸ ಆಯ್ತು ಇವತ್ತಿಗೆ. ಇದಕ್ಕೆ ನಾವು ಈಗ ಕೀಟನಾಶಕವಾಗಿ ಇದನ್ನು ಇಲ್ಲಿ ನಾವು ಕೀಟ ಸಲುವಾಗಿ ಒಂದು ಕೀಟನಾಶಕ, ಆಮೇಲೆ ಬೇರುಗಳ ಬೆಳವಣಿಗೆ ಆಗಿ ಒಂದು ಹುಮಿ ಅಂತ ಹೇಳಿ ಒಂದು ಔಷಧಿ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟು ಪ್ಲಸ್ NPK ಸಮಾನಾಂತರವಾಗಿ 19 ಇಲ್ಲಿ ಸ್ಪ್ರೇ ಕೊಡ್ತಾಯಿದ್ದೀನಿ. 24 ದಿನದ ಬೆಳೆ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನೀವು ನೋಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕೂಡ ನಾವು ಸಾಕಷ್ಟು ವಿಡಿಯೋಗಳನ್ನ ಕೊಡ್ತಾ ಇರ್ತೀವಿ ಕಬ್ಬಿನ ಬಗ್ಗೆ, ಹಾಗೆ ಸಮಗ್ರ ಕೃಷಿ ಬಗ್ಗೆ. ನೋಡಿ ಯಾವುದೇ ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸಿಕೊಂಡು ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಆದ ಕಾರಣ ಈ ರೀತಿ ಒಂದು ಜರ್ಮಿನೇಷನ್ ಸಣ್ಣ ಬೆಳೆಯಾಗಿರೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇದ್ದ ನೀರನ್ನು ಈ ರೀತಿ ಒಂದು ಸಿಂಚನ ವ್ಯವಸ್ಥೆಯಿಂದ ನಾವು ನೀರನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಈಗ ಸದ್ಯ ನೀವು ಬೆಳೆಯನ್ನು ನೋಡ್ಬೋದು. ಮತ್ತು ಈಗ 2ನೇ ಸ್ಪ್ರೇ ಆಗಿ ನಾವು ಒಂದು ಇಮಾಮೆಕ್ಟಿನ್ ಬೆಂಜೋಯೇಟ್, ಆಮೇಲೆ 1261 ಟಿಲ್ಲರ್ ಸಲುವಾಗಿ ನಮ್ಮ ಬೆಳೆಗೆ ಹೆಚ್ಚಿನ ಟಿಲ್ಲರ್ಗಳು ಬಂದು ಹೆಚ್ಚಿನ ಹೂವು ಸಂಖ್ಯೆ, ಕಾಯಿ ಸಂಖ್ಯೆ ಹೆಚ್ಚಾಗಲು ಈಗ ನಾವು ಈ ಕ್ರಮವನ್ನು ಕೈಗೊಂಡಿದ್ದೀವಿ. ಇಮಾಮೆಕ್ಟಿನ್ ಬೆಂಜೋಯೇಟ್ ಪ್ಲಸ್ ನ್ಯೂಟ್ರಿಯೆಂಟು, ಆಮೇಲೆ 1261 ಈ ರೀತಿ ಒಂದು ಕಾಂಬಿನೇಷನನ್ನು ಇಲ್ಲಿ ಸ್ಪ್ರೇ ತೊಗೊಳ್ತಾ ಇದ್ದೀವಿ. 2ನೇ ಸ್ಪ್ರೇ ಇದು. ಈ ಸ್ಪ್ರೇಯಿಂದ ನಮಗೆ ಸಾಕಷ್ಟು ಒಂದು ಹೂಗಳ ಸಂಖ್ಯೆ ಮತ್ತು ಟಿಲ್ಲರ್ಸ್ ಆಗಿರ್ಬೋದು ಈ ರೀತಿ ಬರುತ್ತೆ ಸ್ನೇಹಿತರೆ. ಈಗ ಸದ್ಯ ಇದು 40 ದಿವಸದ ಬೆಳೆ ಆಗಿರ್ಬೋದು. ಮುಂದೆ ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಅದು 3 ಫೂಟ್ ಬೆಳೆ ಒಂದು ಸ್ಟಾರ್ಟ್ ಇದೆ. 50ನೇ ದಿವಸದ ಬೆಳೆ ಸದ್ಯದಲ್ಲಿ ಚಾಲ್ತಿಯಿದ್ದು, ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದ ಒಂದು ಚಿತ್ರಣವನ್ನು ನಾನು ಕೊಡ್ತೀನಿ. ನೋಡಿದ್ರಲ್ಲ ರೈತ ಮಿತ್ರರೇ, ಈ ಸಣ್ಣ ಪುಟ್ಟ ಒಂದು ಕೆಲವು ನಿರ್ವಹಣಾ ಕ್ರಮಗಳನ್ನು ನಾವು ಕೈಗೊಂಡಿದ್ದಾದರೆ ನಮ್ಮ ಗಣನೀಯವಾಗಿ ನಮ್ಮ ಇಳುವರಿಯನ್ನು ಈ ಸೋಯಾಬೀನ್ ಬೆಳೆಯಲ್ಲಿ ನಾವು ಹೆಚ್ಚಿಸ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ತಪ್ಪದೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ನಮಸ್ಕಾರ.